ನಮಸ್ಕಾರ ಗುರು ವರೆಯರು ಎಲ್ಲರೂ ಹೇಗಿದ್ದೀರಾ. ನಾನು ಹೋಗ್ತಾ ಇರೋದು ಯಾವ ಜಾಗ ಅಂತ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಅಂದ್ಬಿಟ್ಟು ಧರ್ಮಸ್ಥಳದಿಂದ ಹಲವಾರು ಪ್ಲೇಸ್ಗಳಿಗೆ ಹಲವಾರು ಜಾಗಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. 2 ಗಾಡೀಲಿ 4 ಜನ ಹೊರಟಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ವ್ಲಾಗ್ನ ವಿಡಿಯೋ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಕಂಪ್ಲೀಟಾಗಿ ಕ್ರೇಜಿಯಾಗಿರುತ್ತೆ ವಿಡಿಯೋ ನೋಡಿ ಫುಲ್ ಕೊನೆ ತನಕ. ಸೆಲೆಂಡ್ರಿ ಅಪ್ಪ ಈ ನನ್ನ ಮಕ್ಕಳು ಒಂದೊಂದಲ್ಲ. ಬೆಳಗ್ಗೆ ಎದ್ದವರೇನೆ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಬಂದ್ವಿ. ಮಧ್ಯಾಹ್ನ ಆಗೇ ಹೋಯ್ತು ಗುರು. ದರ್ಶನ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ 2 ಗಂಟೆ ಮೇಲಾಯಿತು. ಊಟಕ್ಕೆ ಬಂದ್ವು. ಊಟ ಮಾಡಿಕೊಂಡು ಸೌತಡ್ಕಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೌತಡ್ಕಾಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ. ನಾವು ರೂಮಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ತಾ ಇರುವಂಥದ್ದು. ಅದ್ಭುತವಾದ ಲೊಕೇಶನ್ ಗುರು, ಮಸ್ತಾಗಿತ್ತು ಫೀಲಿಂಗ್ಸ್. ಯಾಕೆಂದರೆ ಫುಲ್ಲು ಸುತ್ತ ಗ್ರೀನರಿ ಇತ್ತು. ಸ್ವಲ್ಪ ಮಳೆಗಾಲ ಇರಬೇಕು, ಮಸ್ತ್ ಇರುತ್ತೆ ಈ ರೂಟ್ ಮಾತ್ರ. ನಾವು ಇದ್ರಲ್ಲಿ ಬಂದಿದ್ನಲ್ಲ ಜುಲೈಯಲ್ಲಿ ನನ್ನ ಬರ್ತಡೇ ಟೈಮಲ್ಲಿ ಸಕ್ಕತ್ತಾಗಿತ್ತು. ಮಳೆ ಹನಿ 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 ಸಕ್ಕತ್ತಾಗಿತ್ತು ಬಿಡು. ಹೊಡಿಯಕ್ ಬರ್ಬೇಕು ಕರೆಕ್ಟಾಗಿ ಅಷ್ಟೇ. ಅವನ್ ನೋಡಪ್ಪ ನಗದ. ಇಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾಕ್ರೋ ಆಟೋ ಗಿಟ್ಟೋ ಗಿಕ್ಕಿಗೆ ಅಂತ ಅವನ್ ಭಯ. ಅಡಿಕೆ ಮರ ಈ ಕಡೆ ಜಾಸ್ತಿ ಬೆಳಿತಾರ ಕಣ. ಇಲ್ಲೇ ಫಸ್ಟ್ ಬೆಳೆದಿದ್ದು ಅಡಿಕೆ ಮರ, ಇಲ್ಲೇ ಫಸ್ಟ್ ಬೆಳೆದಿದ್ದು. ತೆಂಗಿ ಮರ ಕಮ್ಮಿ, ಅಡಿಕೆ ಮರ ಜಾಸ್ತಿ. ತೆಂಗಿ ಮರಕ್ಕೆ ನೋಡಪ್ಪ ಫೇಮಸ್. ಏನ್ ವೆದರ್ ಐತೆ ನೋಡು ಈಗ, ಸಾಕಾದೈತೆ. ಏನ್ ಗೊತ್ತಾ, ಈಗ ಹೋಗ್ಬೇಕಾರೆ ಆ ವೆದರ್ ಸಿಗುತ್ತೆ. ಇಲ್ಲೂ ಅಡಿಕೆಗಳು ಜಾಸ್ತಿ ಬೆಳೆಯಕ್ ಸ್ಟಾರ್ಟ್ ಆಗ್ಬಿಟ್ರು ನೋಡ್ರಪ್ಪ. ಯಪ್ಪ ದೇವ್ರೆ, ಎಲ್ಲಿ ನೋಡಿದ್ರು ಅಡಿಕೆ. ಅಡಿಕೆ ಮರಗಳು ಬಿಟ್ರೆ ಮುಗೀತು ಕತೆ. ನೆಕ್ಸ್ಟು ಯಾಕೋ ಏನಾಯ್ತು? ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಓ ಏ ಜೈ, ಈ ಕಡೆ ನೋಡು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಅದೇ ಇವ್ರಂತವ್ರಿಗೆ ಊರಲ್ಲಿ ಇದ್ರೆ ಇಷ್ಟ. ಊರಿನ ಹುಡುಗಿನೆಲ್ಲ ಹಾಳು ಮಾಡ್ಕೊಂಡು ಅದಕ್ಕೆ ಮೆಸೇಜ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಓಡಾಡ್ತಾರೆ ಅರವತ್ತೈಯಲ್ಲಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ನಮ್ದೆಲ್ಲ ಮಾಡ್ಪಾಯಿ ನೋಡೋ ಬುಲೆಟ್ ಅಲ್ಲಿ ಓಡಾಡ್ತೀವಿ ನಾವು. ಚಾನ್ಸೇ ಇಲ್ಲ, ನೋ ವೇ. ಅದು ಫೀಮೇಲ್ ಹಾಕ್ಸಕ್ ಕಾಸಿಲ್ಲ ನೋಡ್ರಿ, ಫೀಮೇಲ್ ಹಾಕ್ಸಕ್ ಕಾಸಿಲ್ಲ ನಮ್ಮ ಹತ್ರ. ಈಗ ಪೆಟ್ರೋಲ್ ಇಲ್ಲ, ಖಾಲಿ ಐತಿ. ಅವ್ರಲ್ಲೆಲ್ಲ ಫುಲ್ ಐತಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನೋಡಕ್ಕೆ ಮಳೆಯಲ್ಲಿ ನೀರೇ ಇಲ್ಲ, ಈ ಕಡೆ ಮಾತ್ರ ಫುಲ್ ಐತೆ. ಜೈನು ನಾವೇ ನಾಯಿಗಳಲ್ಲ, ನಾವೇ ನಾಯಿಗಿಂತ ಕಡೆ ಅಂತ ಹೇಳಿ ಅರ್ಥ ಆಯ್ತು ಅನ್ಸುತ್ತೆ. ಹೇಳಕ್ಕಾಗಲ್ಲ ಶಿಷ್ಯ. ನೀನು ಎಲ್ಲಿ ಇಲ್ಲಿ ಅಲ್ಲಲ್ವಾ? ಏನು ಒಬ್ನೇ ತಿಂತಿದ್ಯಲ್ಲ ಬೋಟಿ? ಕೊಡ್ಲಲ್ಲ ನಂಗೆಲ್ಲಲ್ಲ ತಿಂತೇನ ಬೋಟಿ. ಆಮೇಲೆ ನಾನೇನು ಸರ್ವೆಂಟೇನು? ಬೈಕ್ ಓನರ್ ಕಣೋ. ನಮಗೆಲ್ಲ ಗೊತ್ತಾಗೋಯ್ತು. ಓಕೆ ಫ್ರೆಂಡ್ ಬಾಯ್. ಆಟೋ ಖಾಲಿವೆ, ನೋಡ್ತೀಯ ಹೋಗ್ತೀಯಾ? ಬೇಜಾರಾಗ್ತೀರಾ ಅಂತ ಹೇಳಿ ನಿಮ್ ಜೊತೆ ಬಂದಿರೋದು. ಹಿಂಗೆ ಚಿಕ್ಕ ಹುಡುಗರಲ್ಲಿದ್ದಾಗ ಎಲ್ಲ ಬೆಟ್ಟಿಗೆ ಒಂದೊಂದ ಸಿಗಿಸ್ಕೊಬಿಟ್ಟು ತಿಂತಿದ್ದು ನಾವು. ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಎಲ್ಲ ಒಂದು ಕಿತ್ಕೊಳಕ್ಕಾಗಲ್ಲ ಅವರು. ನಾವ್ ಇರ್ತೀರಿ ನಿನ್ ಜೊತೆ. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಶಿಸ್ತಾಗಿ ಬಂದಿದ್ದೆ
ಸೌತ್ ತಡ್ಕ ಗಣೇಶನ ದೇವಾಲಯಕ್ಕೆ. ಇಲ್ಲಿ ನಮ್ಮದೇ ಕಡೆಯ ಪೂಜೆ ಆಗಿತ್ತು. ಯಾಕೆ ಅಂತಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಆಗಿತ್ತು. ಹಂಗಾಗಿ ಕಡೆಯ ಪೂಜೆಯನ್ನು ಮುಗಿಸ್ಕೊಂಡು ನೆರವೇರಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ನಿಮ್ ಪ್ರಾಬ್ಲಮ್?